ಶ್ರೀ ಅನಂತಮೂರ್ತಿ ಸರ್ವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟಿಸ್ತಾ ಇದ್ದಾರೆ. ಮಹಾಸಾಧ್ವಿ ಶರಣೆ ಸುನಂದಮ್ಮ ಮಲ್ಲಿನಾಥ ಲೋನಿಯವರು ಈ ಶಾಲೆಗೆ ಸರಿಸುಮಾರು 35 ಲಕ್ಷ ರೂಪಾಯಿಗಳ ದಾನ ನೀಡಿ ಈ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಹಾಗೆ NV ಈರೇಶಣ್ಣ ಅವರು ಉದ್ಯಮಿಗಳು ಶಿಕಾರಿಪುರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ಮಾನ್ಯ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಸರ್ ಅವರ ಕುರಿತಾದಂತಹ ಒಂದು ವಿಟಿ ವೇದಿಕೆಯಲ್ಲಿ ಪ್ಲೇ ಆಗಿದೆ. ಮಹಾತಪಸ್ವಿ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನನಗೆ ಅವರು ಶೀಲ ಸಂಪಾದನಾ ಮಠದ ಮಹಾಸ್ವಾಮಿಗಳು. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ಎಲ್ಲ ಗಣ್ಯರೇ, ಸ್ವಾಮೀಜಿ, ಮುದ್ದು ಮಕ್ಕಳೇ, ಮುಂದೆ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಬರೋಂಥ ಮಕ್ಕಳು ಕೂಡ ಇಲ್ಲಿದ್ದೀರಿ. ನನಗೆ ತುಂಬ ಸಂತೋಷದ ದಿವಸ ಇದೆ. ನಾನು ಕೂಡ ಹಿಂದೆ ಮೈಸೂರಲ್ಲಿ ಓದಿದ್ದು, ಒಂದು ಶಾಲೆಯಲ್ಲಿ ಇದ್ದೆ. ಅದು ಗೌರ್ಮೆಂಟ್ ಶಾಲೆ ಆಗಿತ್ತು. ಅದನ್ನೆಲ್ಲ ಇವತ್ತು ನಿಮ್ಮ ಎದುರಿಗೆ ನಾನು ಕೂತಾಗ ಜ್ಞಾಪಕ ಆಯಿತು. ನಾನು ಕೂಡ ಈ ಫಸ್ಟ್ ರೋನಲ್ಲಿ ನೆಲದ ಮೇಲೆ ಕೂತ್ಕೊಂಡು ದೊಡ್ಡವರು ಮಾತಾಡಿರೋದನ್ನ ಎಲ್ಲ ಕೇಳ್ಕೊಂಡ್ ಬಂದಿರೋದು. ಒಂದು ದಿವಸ ಹಾಗಾಗಬೇಕು ನಾನು ಅಂತಲೂ ಅಲ್ಲಿ ನಿಮ್ಮ ಥರ ಪುಟ್ಟ ಮಕ್ಕಳು ಕೂತಿದ್ದೀರಲ್ಲ, ಆ ಥರ ನಾನು ಕೂತು ಯೋಚನೆ ಮಾಡಿದವನು. ನಿಮ್ಗೊಂದು 2-3 ಕತೆ ಹೇಳಬೇಕು. ನಾನು ಯಾಕೆ ನನ್ನನ್ನು ದೊಡ್ಡ ಭೌತ ವಿಜ್ಞಾನಿ ಹಾಗೆ ಹೀಗೆ ಅಂತಂದ್ರು. ಅದು ನಮ್ಮ ಮನೆಯಲ್ಲಿ ನಿಮ್ಗೊಂದು ಹೇಳಬೇಕು. ಅಪ್ಪ ಯಾವತ್ತೂ ನಮಗೆ ಅದನ್ನೇ ಓದು ಇದನ್ನೇ ಓದಬೇಡ ಅಂತ ಅಪ್ಪ ಆಗಲಿ ಅಮ್ಮ ಆಗಲಿ ಹೇಳಲಿಲ್ಲ. ನಿಮಗೆ ಏನು ಖುಷಿ ಆಗತ್ತೆ, ಯಾವುದರಲ್ಲಿ ಹೆಚ್ಚು ನೀನು ಯಾವಾಗಲೂ ಯೋಚನೆ ಮಾಡೋಕ್ಕೆ ಹಚ್ಚುತ್ತೆ, ಅದು ಏನೇ ಆಗಿರಲಿ ಅದನ್ನೇ ಸರಿಯಾಗಿ ಕಲಿತು ಓದು ಅಂತ ಹೇಳಿತು. ನನಗೆ ಮುಖ್ಯವಾಗಿ ನನಗೆ ತುಂಬ ಸ್ಫೂರ್ತಿ ತುಂಬಿದ್ದು ಅಂದರೆ ಯೂನಿವರ್ಸಿಟಿಲಲ್ಲ, ನಾನು PhD ಮಾಡ್ತಾ ಇದ್ದಾಗಲೂ ಅಲ್ಲ. ನಾನು 8, 9, 10ನೇ ತರಗತಿಯಲ್ಲಿದ್ದಾಗ ಒಬ್ಬರು ಮೇಷ್ಟ್ರು, ಅವರು ನಮಗೆ ಫಿಸಿಕ್ಸ್ ಭೌತಶಾಸ್ತ್ರ ಹೇಳ್ಕೊಡೋರು. ಸ್ವಲ್ಪ ಸಂಪ್ರದಾಯದವರು. ಅವರು ನಾಮಗಿಮ ಹಾಕ್ಕೊಂಡು ಪೂಜೆ ಮಾಡಿ, ಅವರು ಏನು ಆಹಾರ ಮಧ್ಯಾಹ್ನ ಎಲ್ಲ ತಗೊಳ್ತಾ ಇರಲಿಲ್ಲ, ಬಂದು ಪಾಠ ಮಾಡೋರು. ಅಷ್ಟು ಶ್ರದ್ಧೆಯಿಂದ ಮಾಡೋರು. ಆವಾಗಲೇ ನನಗೆ ಮುಂದೆ ಇದನ್ನೇ ಓದಬೇಕು ಅನ್ನೋ ಹುಚ್ಚು ಹತ್ತಿದ್ದು. ಅದಕ್ಕೆ ಮಕ್ಕಳೇ, ನೀವು ಶಾಲೆಯಲ್ಲಿ ಒಳ್ಳೆ ಟೀಚರ್ ಇರ್ತಾರಲ್ಲ, ಅವರನ್ನ ಭದ್ರವಾಗಿ ಕಾಪಾಡಿ ನಿಮ್ಮ ಟೀಚರ್ಗಳಿಗೆ ಗೌರವ ಕೊಟ್ಟು ಅವರಿಂದ ಕಲಿಬೇಕು ನೀವು. ಹೀಗೇನೆ ಕಲಿತಿದ್ದಲ್ಲಿ ತುಂಬಾ ಜಗತ್ತಿನ ಅತ್ಯಂತ ದೊಡ್ಡ ವಿಜ್ಞಾನಿಗಳು ಆಗಿದ್ದಾರೆ. ನಾನು 3 ಸಣ್ಣ ಕತೆ ಹೇಳಿ ಇವತ್ತು ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಕತೆ ಏನಪ್ಪಾ ಅಂದ್ರೆ, ನೀವು ಹಿಂದಿನ ಕಾಲ ಅಂದ್ರೆ 2300 ವರ್ಷದ ಹಿಂದೆ ಒಬ್ಬ ಅರಿಸ್ಟಾಟಲ್ ಅಂತ ಗ್ರೀಸಿನ ಒಬ್ಬ ತತ್ವಶಾಸ್ತ್ರಜ್ಞ ಇದ್ದ. ತತ್ವಶಾಸ್ತ್ರಜ್ಞ ಅಂದ್ರೆ ಫಿಲಾಸಫರ್. ಅವನು ಏನ್ ಹೇಳ್ತಾ ಇದ್ದ ಅಂದ್ರೆ, ಎಲ್ಲ ವಸ್ತುಗಳು ಸಹಜವಾಗಿ ಒಂದು ಮೇಲಿನ ಸ್ಥಿತಿಯಲ್ಲಿ ಇದ್ದು ಅದನ್ನ ಬಿಟ್ಟಾಗ ಅದು ಕೆಳಗಿನ ಸ್ಥಿತಿಗೆ ಬರೋದು ಸಹಜ, ಅದರ ಸಹಜ ಗುಣ ಅಂತ ಹೇಳ್ತಾ ಇದ್ದ. ಆದ್ರಿಂದ ಎಲ್ಲ ವಸ್ತುಗಳು ತಮ್ಮ ಸಹಜ ಗುಣಕ್ಕೆ ಅವು ಧಾವಿಸುತ್ತವೆ. ಹಾಗಿದ್ರೆ ಮೇಲಿರೋದು ಕೆಳಗೆ ಬಂದು ಬೀಳುತ್ತೆ. ಇದು ಪ್ರಕೃತಿಯ ಸಹಜ ಗುಣ ಅಂತ ಅರಿಸ್ಟಾಟಲ್ ಹೇಳ್ದ. ಆದ್ರೆ ಹಾಗೇ ಹೇಳಿದ್ದಿದ್ರೆ ವಿಜ್ಞಾನ ಇವತ್ತು ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ.
ಅದನ್ನ ಮೀರಿ ಒಬ್ಬ ಗೆಲಿಲೆಯೋ ಅಂತ ಬರ್ತಾನೆ. ಯಾವಾಗ? ಅರಿಸ್ಟಾಟಲ್ ಇದ್ದಿದ್ದು ಕ್ರಿಸ್ತ ಪೂರ್ವ 1000 ವರ್ಷದ ಹಿಂದೆ, 500 ವರ್ಷದ ಹಿಂದೆ. ಗೆಲಿಲೆಯೋ ಇದ್ದಿದ್ದು ಕ್ರಿಸ್ತ ಸತ್ತ ಮೇಲೆ 1500 ವರ್ಷದ ನಂತರ. ಅವನು ಕೇಳಿದ್ದು ಇದೇ ಪ್ರಶ್ನೆ. ಹೌದು, ಎಲ್ಲದೂ ಸಹಜವಾಗಿ ಮೇಲಿಂದ ಕೆಳಗೆ ಬರುತ್ತೆ, ಆದ್ರೆ ಒಂದು ಪೆಂಡುಲಮ್ ಅಂದ್ರೆ ಲೋಲಕ ಗೊತ್ತಿದೆ ಅಲ್ಲ ಮಕ್ಕಳಿಗೆ? ಅದು ಹೀಗೆ ಹೀಗೆ ಹೋಗುತ್ತೆ ಅಲ್ವಾ? ಒಂದು ಪೆಂಡುಲಮ್ ಅನ್ನ ನಾವು ಮೇಲೆ ಹಿಡಿದ್ರೆ ಅದನ್ನ ಹೀಗೆ ಬಿಟ್ಟಾಗ ಅದು ಸಹಜ ಸ್ಥಿತಿ, ಅದು ಕೆಳಗೆ ಬಂದು ನಿಂತ್ಕೋಬೇಕು. ಹಾಗೆ ನಿಲ್ಲಲ್ಲ, ಅದು ಹಿಂಗ್ ಬಂದು ಹೀಗೆ ಹೋಗುತ್ತೆ, ಹಿಂಗ್ ಬಂದು ಹೀಗೆ ಹೋಗುತ್ತೆ, ಹಿಂಗ್ ಬಂದು ಹೀಗೆ ಹೋಗುತ್ತೆ. ಅದು ಯಾಕಾಗತ್ತೆ ಅನ್ನೋ ಪ್ರಶ್ನೆ ಕೇಳಿದಾಗ ಅವನಿಗೆ ಗುರುತ್ವಾಕರ್ಷಣೆಯ ಬಗ್ಗೆ ಮೊದಲಿನ ಯೋಚನೆಗಳು ಬಂದಿತ್ತು. ಅದರಿಂದ ನಾವೇನಂದ್ರೆ ಸಹಜ ಸ್ಥಿತಿನ ಬಿಟ್ಟು ಅದರ ಆಚೆಗೆ ನೋಡೋಂಥ ಶಕ್ತಿನ ಪಡ್ಕೊಳ್ಳೋದಿದೆಯಲ್ಲ, ಅದೇ ವೈಜ್ಞಾನಿಕ ಮನೋಭಾವನ ಬೆಳೆಸೋದು. ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಐನ್ಸ್ಟೈನ್ ಅಂತ ಒಬ್ಬ ಇದ್ದ, ಕೇಳಿದ್ದೀರಾ? ಐನ್ಸ್ಟೈನ್ ಎಲ್ಲರೂ ಕೇಳಿರ್ತಾರೆ. ಅವನು 20ನೇ ಶತಮಾನದ ಅತ್ಯಂತ ಜನಪ್ರಿಯ ವಿಜ್ಞಾನಿ. ಐನ್ಸ್ಟೈನ್ ಒಂದ್ಸರಿ ಏನ್ ಯೋಚನೆ ಮಾಡ್ದ ಅಂದ್ರೆ, ನಿಮ್ಮಷ್ಟೇ ವಯಸ್ಸಿನ ಹುಡುಗನಾಗಿದ್ದಾಗ ನಾನು ಒಂದು ಬೆಳಕಿನ ಕಿರಣದ ಮೇಲೆ ಕೂತ್ಕೊಂಡ್ರೆ, ಬೆಳಕು ಅತಿ ವೇಗದಲ್ಲಿ ಚಲಿಸುತ್ತೆ ತಾನೆ, ನಾನು ಒಂದು ಬೆಳಕಿನ ಕಿರಣದ ಮೇಲೆ ಕೂತ್ಕೊಂಡು 12 ಗಂಟೆಗೆ ಗಡಿಯಾರ ನೋಡ್ತೀನಿ. ಆ ಬೆಳಕಿನ ಕಿರಣ ಗಡಿಯಾರದಿಂದ ಹೊಮ್ಮಿ ದೂರಕ್ಕೆ ಹೋಗುತ್ತೆ. ಅದು ಹೋಗ್ತಾ ನಾನು ಬೆಳಕಿನ ಕಿರಣದ ಮೇಲೆ ಕೂತು ಗಡಿಯಾರ ನೋಡ್ತಾ ಇದ್ರೆ ಆ ಗಡಿಯಾರ ಟೈಮ್ ಏನಾದ್ರೂ ಬದಲಾಗತ್ತಾ? ಇಲ್ಲ. 12 ಗಂಟೆ ಅಂತ ತೋರಿಸಿದ್ದು ನೀವು ಆ ಕ್ಷಣದಿಂದ ಹೊರಹೊಮ್ಮಿ ಅದನ್ನೇ ನೋಡ್ತಾ ಇದ್ರೆ ಅದು 12 ಗಂಟೆ ಆಗೇ ಉಳಿಯುತ್ತೆ. ಅದನ್ನ ಯೋಚನೆ ಮಾಡಿದಾಗ ಐನ್ಸ್ಟೈನ್ ಏನ್ ಹೊಳಿತು ಅಂದ್ರೆ, ಕಾಲಕ್ಕೆ ದೇಶಕ್ಕೆ ಅಂದ್ರೆ ಸ್ಪೇಸ್ ಅಂಡ್ ಟೈಮ್ಗೆ ಒಂದು ಸಂಬಂಧ ಇದೆ. ಅಂದ್ರೆ ನಮ್ಗೀಗ 5 ಗಂಟೆ ಈ ಕಾರ್ಯಕ್ರಮ 3 ಗಂಟೆ ಆಯ್ತು ಅಂತ ಇಟ್ಕೊಳ್ಳಿ. ನೀವು ಇದನ್ನೇ ಒಂದು ರಾಕೆಟ್ ಶಿಪ್ ಅಲ್ಲಿ ಚಲಿಸ್ತಾ ಈ ಕಾರ್ಯಕ್ರಮ ಎಷ್ಟು ಗಂಟೆ ಆಯ್ತು ಅಂದ್ರೆ 1 ಗಂಟೆ ಆಯ್ತು ಅಂತ ಹೇಳ್ತಾನೆ. ಅವನು 1 ಗಂಟೆ ಆಯ್ತು ಅಂತ ರಾಕೆಟ್ ಶಿಪ್ ಅಲ್ಲಿ ಅವನಿಗೆ 3 ಗಂಟೆ ಅನ್ಸುತ್ತೆ, ಹೊರಗಿನ ಅವನಿಗೆ ಇದು 1 ಗಂಟೆ ಸಮಯ ಆಗಿರೋದು ಅಂತ ಅನ್ಸುತ್ತೆ. ಅಂದ್ರೆ ಕಾಲ ಕೂಡ ಒಂದು ನಿರ್ದಿಷ್ಟವಾಗಿರಲ್ಲ, ಅದು ಅತಿ ವೇಗದಲ್ಲಿ ಹೋಗ್ತಾ ಇರೋದ್ರಲ್ಲಿ ನೀವು ಕೂತಿದ್ರೆ ಕಾಲ ಬೇರೆ ಅನ್ಸುತ್ತೆ. ಅಂದ್ರೆ ಕಾಲಕ್ಕೆ ನಮ್ಮ ಈ ದೇಶಕ್ಕೆ ಒಂದು ಸಂಬಂಧ ಇದೆ ಅಂತ ಅವನು ಸ್ಕೂಲಲ್ಲಿದ್ದಾಗಲೇ ಯೋಚನೆ ಮಾಡಿದ. ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ. ಅಂದ್ರೆ ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳೇ, ನೀವು ಬರೀ ಪಾಠ ಮಾಡೋದಲ್ಲ, ಆ ಪಾಠ ಕೇಳೋದಲ್ಲ, ಅದರ ಆಚೆಗೆ ಯೋಚನೆ ಮಾಡೋದು ಕಲಿಬೇಕು. ನಿಮ್ಮ ಟೀಚರ್ಗಳನ್ನ ಹೋಗಿ ಇಂಥ ಪ್ರಶ್ನೆಗಳು ಕೇಳಬೇಕು. ನೀವು ಟೀಚರ್ಗಳಿಗೂ ಕೆಲವು ಸರಿ ಗೊತ್ತಿರಲ್ಲ, ಅವರನ್ನು ಯೋಚನೆ ಮಾಡಕ್ಕೆ ಹಚ್ಚಬೇಕು. ನೀವು ಸರಳವಾಗಿ ನಿಮ್ಮ ಕನ್ನಡ ಭಾಷೆಯಲ್ಲೇ ಕೇಳಿ. ನೀವು ಅದನ್ನೇನು ದೊಡ್ಡ ದೊಡ್ಡ ವಿಷಯ ಆಗಬೇಕಾಗಿಲ್ಲ. ಇನ್ನೊಂದು ಪುಟ್ಟು ಕತೆ ಹೇಳ್ತೀನಿ, ಕತೆ ಹೇಳಿ ಮುಗಿಸ್ತೀನಿ. ಗೌಸ್ ಅಂತ ಒಬ್ಬ ಜರ್ಮನ್, ನನ್ನ ಜರ್ಮನಿಗೆ ಹೋಗಿದ್ದೆ ಅಂತೆಲ್ಲ ನನ್ನ ಚಿತ್ರ ತೋರಿಸಿದ್ರಲ್ಲ, ಅಲ್ಲಿದ್ದಾಗ ನಾನು ಗೌಸಿನ ಮನೆಗೆ ಹೋಗಿದ್ದೆ. ಸುಮ್ಮನೆ ಅವನು ಬಹಳ ದೊಡ್ಡ ವಿಜ್ಞಾನಿ ಅವನು ಗೌಸು 5-6 ವರ್ಷ ವಯಸ್ಸಲ್ಲಿದ್ದಾಗ ಈ ತರ ತುಂಬಾ ಕಾಟ ಕೊಡೋನಂತೆ. ಅವನು ಕ್ಲಾಸಲ್ಲಿ ಕೂತ್ಕೊಂಡು ಮಾತಾಡ್ತಾನೇ ಇರೋನಂತೆ, ಗಲಾಟೆ ಮಾಡ್ತಾನೇ ಇರೋನಂತೆ. ಅವನ ಟೀಚರು, ಅಬ್ಬಾ ಇವ್ರು ಏನು ಗಲಾಟೆ ಅಪ್ಪ ಈ ಮಕ್ಕಳು, ಇವ್ರಿಗೇನಾದ್ರೂ ಒಂದು ಕಷ್ಟವಾದ ಪ್ರಾಬ್ಲಮ್ ಕೊಡೋಣ ಅಂದ್ಬಿಟ್ಟು, ಮಕ್ಕಳ ಬನ್ನಿ ಕೂತ್ಕೊಳ್ಳಿ ಇಲ್ಲಿ, ಎಲ್ಲ ಬಂದು ಕೂತ್ರಂತೆ ಮೇಷ್ಟ್ರ ಎದುರಿಗೆ. ಮ್ಯಾಥಮ್ಯಾಟಿಕ್ಸ್ ಟೀಚರ್
1 2 3 4 ಈ ಥರ ಬರ್ಕೊಂಡು ಹೋಗಿ 100ರವರೆಗೂ ಬರೀರಿ. 1ನ್ನ 2ಕ್ಕೆ ಕೂಡಿ, 2ನ್ನ 3ಕ್ಕೆ ಕೂಡಿ, ಹಾಗೆ 1ರಿಂದ 100ರವರೆಗೂ ಕೂಡಿ ನನಗೆ ಹೇಳ್ಬೇಕು ನೀವು. ಆವಾಗ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತಿರುತ್ತವೆ ಅಂತ ಅನ್ಕೊಂಡಂತೆ ಅವನು. ಈ ಗೌಸ್ ಒಂದೇ ನಿಮಿಷದಲ್ಲಿ ಉತ್ತರ ಕೊಟ್ಟನಂತೆ. ಆಶ್ಚರ್ಯ ಆಯ್ತಂತೆ ಅವನಿಗೆ. ಏನು ಮಾಡಿದ್ಯಪ್ಪ ನೀನು, ಒಳ್ಳೆ ಚಾಲೂಕಿದೆಯಲ್ಲ ನೀನು, ಏನು ಮಾಡಿದೆ ಅಂತ ಕೇಳ್ತಾನೆ ಮೇಷ್ಟ್ರು. ಏನಿಲ್ಲ ಮೇಷ್ಟ್ರೇ, 1 2 3 50ರವರೆಗೂ ಬರದೆ, 50ರ ಪಕ್ಕ 51 52 53 ಮೇಲ್ ಬರ್ಕೊಂಬಂದೆ. 1 + 100 101, 2 + 99 101, 3 + 98 101, 4 + 97 101. ಆ ಥರ 101 50 ಸರಿ ಇದೆ. 101 × 50 ಇದರ ಸಮ್ ಅಂತ ಹೇಳೋದಂತೆ. ಇಷ್ಟನ್ನು ಕೂಡಿದ್ರೆ ಅಷ್ಟು ಬರುತ್ತೆ ಅಂತ. ಅದು ಯೋಚನಾ ಕ್ರಮ. ನೀವೇನು ಬೆಳೆಸ್ಕೋಬೇಕಂದ್ರೆ, ಯೋಚನೆ ಮಾಡುವಾಗ ಆ ಯೋಚನೆ ಮಾಡೋ ಉತ್ತರಕ್ಕೆ ಶಾರ್ಟ್ಕಟ್ಗಳಿದೆಯಾ ಅಂತ ಯೋಚನೆ ಮಾಡಬೇಕು. ಅದು ಬುದ್ಧಿ ಬೆಳವಣಿಗೆ. ಅದನ್ನು ನಿಮ್ಮ ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು. ಆ ಥರ ಮಕ್ಕಳು ಕಲಿತು ಮುಂದೆ ಕ್ವಾಂಟಮ್ ವಿಜ್ಞಾನ, ಇವತ್ತು ಎಷ್ಟೋ ಥರದ್ದು ಏನೇನೋ ಬೆಳೀತಾ ಇದೆ. ಮಷೀನ್ಗಳು ಯೋಚನೆ ಮಾಡೋಂಥ ಸ್ಥಿತಿಗೆ ಬರ್ತಾ ಇದ್ದೀವಿ ನಾವು. ಆ ಮಷೀನ್ಗಳನ್ನ ಬಳಸ್ಕೊಂಡು ಇನ್ನೇನೇನು ಯೋಚನೆ ಮಾಡ್ಬೋದು ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೆ ನಿಮ್ಮಂಥ ಹಳ್ಳಿಯ ಶಾಲೆಯಿಂದ ಬಂದ ಮಕ್ಕಳಿಗೆ ಸಾಧ್ಯ ಇರೋದು. ಯಾಕಂದರೆ ನೀವು ಸಹಜವಾಗಿ ಕಲ್ತಿರ್ತೀರ, ಎಲ್ಲದನ್ನು ನಿಮ್ಮ ಭಾಷೆಯಲ್ಲೇ ಕಲ್ತಿರ್ತೀರ. ಆದ್ದರಿಂದ ಇದು ಒಳ್ಳೆ ಶಾಲೆ ಅಂತ ನನಗೆ ಕಾಣುತ್ತೆ. ಅಷ್ಟೇ ಅಲ್ಲ, ನಮ್ಮ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹುಟ್ಟಿರೋಂಥ ಶಾಲೆ. ಇದಕ್ಕೆ ನಿಜವಾಗ್ಲೂ ಒಂದು ದೈವ ಕೃಪೆನೇ ಇರುತ್ತೆ ಈ ಶಾಲೆ ಮೇಲೆ. ಈ ಮಕ್ಕಳು ಖಂಡಿತ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಹೇಳಿ ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಶಾಲೆಯ ಕಾರ್ಯಕ್ರಮ, ನಮ್ಮ ಶಾಲೆ ನಮ್ಮ ಹೆಮ್ಮೆಯ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ನಮ್ಮೊಟ್ಟಿಗೆ ಅದ್ಭುತವಾದ ಕಥೆಗಳ ಮೂಲಕ ಮುಂದಿನ ಪೀಳಿಗೆಗೆ ಒಂದು ಹೊಸ ಭರವಸೆಯ ಮಾತುಗಳನ್ನು ಹೇಳಿದಂಥ ಗೌರವಾನ್ವಿತ ಶ್ರೀ ಶರತ್ ಅನಂತಮೂರ್ತಿ ಸರ್ ಅವರು, ವೈಸ್ ಚಾನ್ಸಲರ್, ಕುವೆಂಪು ಯೂನಿವರ್ಸಿಟಿ, ಈ ದೇಶದ ಬಹಳ ಅಪರೂಪದ ಭೌತಶಾಸ್ತ್ರ ವಿಜ್ಞಾನಿ, ವಿಶ್ವ ಕನ್ನಡದ ಅಪರೂಪದ ಕನ್ನಡಿಗ, ಅವರ ತಂದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರು ನಮ್ಮ ಶಿವಮೊಗ್ಗೆಯ ಜ್ಞಾನ ಕಾಶಿಯ ಕುವೆಂಪು ವಿಶ್ವವಿದ್ಯಾಲಯದ ಬಹಳ ಅಪರೂಪದ ವೈಸ್ ಚಾನ್ಸಲರ್ ಗೌರವಾನ್ವಿತ ಶ್ರೀ ಶರತ್ ಅನಂತಮೂರ್ತಿ ಸರ್ ಅವರಿಗೆ ನಮ್ಮ ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆ ಹಾಗೆ ರೇವಣಸಿದ್ದೇಶ್ವರ ಮಾಧ್ಯಮ ಶಾಲೆಯ ಅಂಬರಗೊಪ್ಪ ಅಧಿಕಾರಿಗಳ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಬಹಳ ಅಪರೂಪದ ಶಾಲೆ ಇದು. ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಾಧ್ಯಕ್ಷರು ಮತ್ತು ಮಾನ್ಯ ಸದಸ್ಯರು ಶ್ರೀ ರಾಘವೇಂದ್ರ ಸರ್ ವಹಿಸಿಕೊಳ್ಳಬೇಕಾಗಿತ್ತು. ಸ್ವಲ್ಪ ಸಮಯದ ನಂತರದಲ್ಲಿ ಅವರು ಬಂದು ಸೇರ್ಕೊಳ್ತಾರೆ. ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಶಾಸಕರು ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆತ್ಮೀಯ ಪ್ರೊಫೆಸರ್ ಶ್ರೀ ಶರತ್ ಅನಂತಮೂರ್ತಿ ಸರ್ ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಅಭಿನಂದನೆಗಳು ಇರಲಿ ಎಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ. ಮಾನ್ಯ ಶರತ್ ಅನಂತಮೂರ್ತಿ ಸರ್ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿದ್ದರಿಂದ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ ಗೌರವದ ನಂತರದಲ್ಲಿ. ಅದರ ನಂತರದಲ್ಲಿ ಒಂದು 10 ನಿಮಿಷಗಳ ಕಾಲ ವಿಶೇಷವಾದ ಸಬ್ಜೆಕ್ಟ್ ಎಜುಕೇಟಿಂಗ್ ಫಾರ್ ಎಕ್ಸಲೆನ್ಸ್ ಇಸ್ ನಾಟ್ ಜಸ್ಟ್ ಅವರ್ ಗೋಲ್, ಇಟ್ ಈಸ್ ಅವರ್ ಪ್ರಾಮಿಸ್ ಎನ್ನುವಂತಹ ವಿಷಯದ ಕುರಿತಾಗಿ ಪ್ರಶಾಂತ್ ಸರ್ ಅವರು ಒಂದು 10 ನಿಮಿಷಗಳ ಕಾಲ ಮಾತನಾಡ್ತಾರೆ. ಒಂದು 25 ನಿಮಿಷದೊಳಗಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನೀವೆಲ್ಲರಿಂದ ಕಾಯ್ತಾ ಇರುವಂತಹ ನಿಮ್ಮ ಮಕ್ಕಳ ಬಹಳ ಅಪರೂಪದ ಸಾಂಸ್ಕೃತಿಕ ಕಾರ್ಯಕ್ರಮದ ಹೆಜ್ಜೆಯ
ಜನರಲ್ ಶ್ರೀ ಶರತ್ ಅನಂತಮೂರ್ತಿ ಸರ್ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಅವರಿಗೆ ಗೌರವ ಸಮರ್ಪಣೆಗೊಂಡಿದೆ. ವೇದಿಕೆಯ ಮೇಲೆ ಶಾಲೆಯ ಎಲ್ಲ ಅಭಿವೃದ್ಧಿ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳು ಮತ್ತು ಟೀಚರ್ಸ್ ವೇದಿಕೆಯಲ್ಲಿ ಬಂದು ಮಾನ್ಯ ಶರತ್ ಸರ್ ಜೊತೆ ಒಂದು ಫೋಟೋ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮಕ್ಕಳನ್ನು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ಅದ್ಭುತವಾದ ಕಾಸ್ಟ್ಯೂಮ್ಸ್ ಇವತ್ತು, ಭರತನಾಟ್ಯದ ಡ್ರೆಸ್, ಪುಟಾಣಿಗಳ ಕಲರ್, ಪಕ್ಷಿಗಳು ಚಿಟ್ಟೆಗಳಾಗಿ ಕಟ್ಟಿದ್ದಾರೆ ಇವತ್ತು ಮಕ್ಕಳೆಲ್ಲ. ತುಂಬಾ ಅದ್ಭುತವಾದ ಪರ್ಫಾರ್ಮೆನ್ಸ್ ಇದೆ. ಆ ಪರ್ಫಾರ್ಮೆನ್ಸ್ ನಮ್ಮ ಶ್ರೀಮತಿ ಶಾಂತ ಅವರು, ಶಿಕಾರಿಪುರ ಶ್ರೀ ನಾಗರಾಜ್ ನಮ್ಮ ಶಿಕಾರಿಪುರದವರು, ಈಶ್ವರ ಅವರು ನಾಟಕದ ಸಂಯೋಜನೆಯನ್ನು ಮಾಡ್ತಾರೆ. ಈ ಎಲ್ಲವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು 20 ನಿಮಿಷಕ್ಕೆ ಪ್ರಾರಂಭಗೊಳಿಸುವ ಎಲ್ಲ ಸಾಧನೆಯನ್ನು ನಾವು ಈ ವೇದಿಕೆ ಮೂಲಕ ನಿರ್ಮಿಸ್ತಾ ಇದ್ದೇವೆ. ಶ್ರೀ ರುದ್ರಮುಖ ಶಿವಯೋಗಿ ಪ್ರೌಢಶಾಲೆ, ಶ್ರೀ ರೇವಣಸಿದ್ದೇಶ್ವರ